1ನೇ ತಾರೀಕಿಗೆ ಅಂದರೆ ಶನಿವಾರ ಆ ದಿವಸ ಒಂದು 4:15 ಗಂಟೆ ಆಗುವಾಗ ನನಗೊಂದು ಕಾಲ್ ಬರ್ತದೆ. ಯಾರ್ದು ಅಂತ ಗೊತ್ತಿಲ್ಲ ನನಗೆ. ಒಂದು ಕಾಲ್ ಬರ್ತದೆ. ಬಂದು ಏನು ಹೇಳ್ತಾರೆ ಅಂತ ಹೇಳಿದರೆ, ಮೇಡಮ್ ಪರ್ಪುಂಜದಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ, ನಾವೀಗ ಇಲ್ಲಿ ನೋಡುವ ಸ್ಥಿತಿಯಲ್ಲಿ ಇಲ್ಲ, ಯಾರನ್ನು ನೋಡುವ ಸ್ಥಿತಿಯಲ್ಲಿ ಇಲ್ಲ, ಹಾಗೆ ಉಂಟು ಪರಿಸ್ಥಿತಿ, ನಾವೀಗ ಎಂತ ಮಾಡಬೇಕು ಅಂತ ಕೇಳ್ತಾರೆ. ಆಗ ನಾನು ಹೇಳ್ತೇನೆ, ಆಕ್ಸಿಡೆಂಟ್ ಕೇಸ್ ಆದ ಕಾರಣ ನೀವು ಗೌರ್ಮೆಂಟ್ ಹಾಸ್ಪಿಟಲಿಗೆ ಬನ್ನಿ ಸರ್, ನಾನು ಅಲ್ಲಿಗೆ ಬರ್ತೇನೆ ಅಂತ ಹೇಳಿದೆ ನಾನು. ಆಗ ಅವ್ರು ಕೇಳ್ತಾರೆ, ಇಲ್ಲಿ ಆದರೆ ಆ ಪರಿಸ್ಥಿತಿ ಇಲ್ಲ, ಆ ನೋಡುವಂಥ ಪರಿಸ್ಥಿತಿ ಇಲ್ಲ, ಅವರನ್ನು ಒಂದೊಂದು ಕಡೆ ಎಲ್ಲ ಬಿದ್ದಿದ್ದಾರೆ, ಎಂತ ಆಗಿದ್ದಾರೆ, ಜೀವ ಉಂಟಾ ಇಲ್ವಾ ಅಂತ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ಅವರು. ನೆಕ್ಸ್ಟ್ ನಾನು ಹೇಳ್ತೆ, ಹಾಗಾದರೆ ಇಲ್ಲಿ ಒಂದು ಹೊಸ ಹಾಸ್ಪಿಟಲ್ ಆಗಿದೆ ನಮ್ಮ ಇದ್ರ ಹತ್ರ, ಸಂಪ್ಯದಿಂದ ಸ್ವಲ್ಪ ಮುಂದೆ, ಮೆಡ್ಲ್ಯಾಂಡ್ ಹಾಸ್ಪಿಟಲ್ ಅಂತ, ಅವರದ್ದು ನನಗೆ ಮೊದಲೇ ಪರಿಚಯ ಉಂಟು ಅಶ್ರಫ್ ಸರ್ ಇದ್ದು. ಆಗ ಇಮಿಡಿಯೇಟ್ ನಾನು ಅಲ್ಲಿ ವರ್ಕ್ ಮಾಡುವ ಒಬ್ಬರಿಗೆ ನಾನು ಕಾಲ್ ಮಾಡಿ ಹೇಳ್ತೇನೆ, ಹೀಗೆ ಆಕ್ಸಿಡೆಂಟ್ ಒಂದು ಆಗಿದೆ, ಅವರನ್ನು ನಿಮ್ಮಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ, ಬೇಗ ಒಂದು ಇಮಿಡಿಯೇಟ್ ರೆಡಿಯಾಗಿ ಎಲ್ಲರೂ ಅಂತ ನಾನೊಂದು ಕಾಲ್ ಮಾಡಿ ಅವರಿಗೆ ತಿಳಿಸ್ತೇನೆ. ಹಾಗೆ ಅಲ್ಲಿಗೆ ಕರ್ಕೊಂಡು ಬರ್ತಾರೆ ಎಲ್ಲರೂ ಸೇರಿ. ಅಲ್ಲಿ ಇದ್ದರು ಜನ, ಆ್ಯಕ್ಚುಲಿ ಬೇರೆ ಒಂದು ಸೆಂಟಿಯರ್, ನಾನು ಇಮಿಡಿಯೇಟ್ 10 ಮಿನಿಟ್ಸಲ್ಲಿ ನಾನು ರೀಚ್ ಆಗಿದ್ದೇನೆ ಅಲ್ಲಿಗೆ. ಅಲ್ಲಿ ರೀಚ್ ಆಗಬೇಕಾದ್ರೆ ಅಲ್ಲಿ ಹಾರಿಸ್ ಸೆಂಟಿಯಾರ್ ಅವರಿದ್ದರು, ಹಾಗೆ ಮೋನು ಬಪ್ಪಳಿಗೆ ಅವರು ಕೂಡ ಅಲ್ಲಿ ಇದ್ದರು, ಮತ್ತು ಇನ್ನೊಬ್ಬರು ಬಶೀರ್ ಪರ್ಲಡ್ಕ ಅವರು ಕೂಡ ಅಲ್ಲಿ ಇದ್ದರು ನಾನು ನೋಡುವಾಗ. ಮತ್ತೇನಾಯಿತು ಅಂತ ಹೇಳಿದರೆ, ಎಲ್ಲ ತುಂಬ ಜನ ಇದ್ದರು ಅಲ್ಲಿ. ಆಗ ನಾನೇನು ಮಾಡಿದೆ ಅಂದರೆ, ನನಗೆ ಮಗು ಅಳುವ ಸೌಂಡ್ ಕೇಳ್ತದೆ ಅಲ್ಲಿ. ಆಗ ಸಣ್ಣ ಮಗು ಅಳುವಾಗ ಯಾರಾದರೂ ಒಂದು ತಾಯಿ ಹೃದಯ ಅಂತ ಹೇಳುವಂಥದ್ದು, ಆ ಮಗುವನ್ನು ಅಂದರೆ ಏನಾಯಿತೋ ಅಂತ ಹೇಳುವ ಒಂದು ದೃಷ್ಟಿಯಿಂದ ನಾನು ICU ಅಲ್ಲಿ ಮಲಗಿಸಿದ್ರು ಆ ಮಗುವನ್ನು. ನಾನು ಇಮಿಡಿಯೇಟ್ ಯಾರ ಹತ್ರನೂ ಕೇಳಲಿಲ್ಲ, ಡೈರೆಕ್ಟ್ ಒಳಗೆ ನುಗ್ಗಿದೆ. ನಾನು ಹೋಗಿ ನೋಡಬೇಕಾದ್ರೆ ಮಗುವಿಗೆ ಫುಲ್ ಮೂಗಲ್ಲಿ ಬ್ಲಡ್ ಸುರಿತಾ ಇತ್ತು, ಹಾಗೆ ಇಲ್ಲಿ ಕಣ್ಣ ಹತ್ರ ಒಂದು ಇಂಜುರಿ ಆಗಿತ್ತು. ಅದಕ್ಕೆ ಫಸ್ಟ್ ಏಡ್ ಮಾಡಿದ್ರು ಅವರು ಆಲ್ರೆಡಿ, ಆದರೆ ಮೂಗಲ್ಲಿ ರಕ್ತ ಸುರಿತಾ ಇತ್ತು. ಆಗ ನಾನೇ ಹೇಳಿದೆ ಅಲ್ಲಿದ್ದವರೊಟ್ಟಿಗೆ, ಸರ್ ದೊಡ್ಡವರಾದರೆ ತೊಂದರೆ ಇಲ್ಲ, ಅಂದರೆ ಒಂದು ಸ್ವಲ್ಪ ತಡ್ಕೊಳ್ಬೋದು, ಈ ಮಗು ಒಂದು 3 ತಿಂಗಳ ಮಗು ಅಷ್ಟೇ ಇತ್ತು ಆ ಮಗು, ಅದಕ್ಕೆ ಒಂದು ಫಸ್ಟ್ ಒಂದು ಟ್ರೀಟ್ಮೆಂಟ್ ಮಾಡಿ ಅಂತೇಳಿ. ಹಾಗೆ ಅವರು ಸ್ಪಂದನೆ ಮಾಡಿದರು ನನಗೆ. ಮೆಡ್ಲ್ಯಾಂಡ್ ಹಾಸ್ಪಿಟಲ್ ಅವರಿಗೆ ನಿಜವಾಗ್ಲೂ ನಾನು ಒಂದು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಟ್ರೀಟ್ ಮಾಡಲಿಕ್ಕೆ ಶುರು ಮಾಡಿದರು. ಆಗ ಅವ್ರು ಹೇಳಿದರು, ಮೂಗಲ್ಲಿ ಬ್ಲಡ್ ಬರ್ತಾ ಉಂಟು, ಅದೇ ಕಾರಣ ಮಗುವನ್ನು ನೀವು ಒಂದು ಸಲ CT ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳಿದರು ನನ್ನ ಹತ್ರ. ಆಗ ಅಲ್ಲಿ ಯಾರೂ ಮಹಿಳೆಯರು ಇರಲಿಲ್ಲ, ಅಂದರೆ ಮಗುವಿನ ತಾಯಿ ಕ್ರಿಟಿಕಲ್ ಕಂಡೀಷನ್ನಲ್ಲಿತ್ತು ಆ ತಾಯಿ. ಹಾಗೆ ಅವರಿಗೆ ಸಂಬಂಧಿಸಿದವರೆಲ್ಲರೂ ಆಲ್ರೆಡಿ ಇಬ್ಬರನ್ನು ಸೀರಿಯಸ್ ಅಂತ ಮಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಹಾಗೆ ಅಂದರೆ ತಂದೆ ಇರಲಿಲ್ಲ, ಅದರ ಆ ಮಗುವಿನ ದೊಡ್ಡಪ್ಪ ಇದ್ದರು, ಅವರು ಕೂಡ ತುಂಬ ಇಂಜುರಿ ಆಗಿತ್ತು ಅವರಿಗೆ. ಹಾಗಾಗಿ ನಾನೇನು ಮಾಡಿದೆ ಅಂತ ಹೇಳಿದರೆ, ನಾನೇ ಕರ್ಕೊಂಡು ಹೋಗ್ತೇನೆ ಮಗುವನ್ನು, ಎಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಕೇಳಿದೆ ಅವರಿಗೆ. ಇಮಿಡಿಯೇಟ್ ಅವರು ಒಂದು ಚೀಟಿಯನ್ನು ಬರೆದು ಕೊಟ್ಟರು ನನಗೆ. ಕೊಟ್ಟು, ನೀವು ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋಗಿ, ಅಲ್ಲಿ CT ಸ್ಕ್ಯಾನ್ ವ್ಯವಸ್ಥೆ ಇದೆ ಅಂತ. ಅಲ್ಲಿಗೆ ಹೋದೆವು. ಆದರೆ ಅಲ್ಲಿ ಕರುಣಾಕರ್ ಡಾಕ್ಟರ್ ಇದ್ದರು, ಆದರೆ ಅಲ್ಲಿ CT ಸ್ಕ್ಯಾನ್ನ ವ್ಯವಸ್ಥೆ ಇರಲಿಲ್ಲ. ಮತ್ತು ಇಮಿಡಿಯೇಟ್ ನಾನೇನು ಮಾಡಿದೆ ಅಂತ ಹೇಳಿದರೆ, ಸಿಟಿ ಹಾಸ್ಪಿಟಲಿಗೆ ಹೋದೆ, ಇಲ್ಲಿ ಸಿಟಿ ಹಾಸ್ಪಿಟಲಲ್ಲಿ. ಅಲ್ಲಿ ಹೋಗಬೇಕಾದರೂ ಹಾಗೆ ಅವರು ಡಾಕ್ಟರ್ಸ್ ಇಲ್ಲ ಅಂತ ಹೇಳಿದರು. ಅದನ್ನು ಅಂದರೆ ಆ CT ಸ್ಕ್ಯಾನ್ ಮಾಡುವಂತಹ ಡಾಕ್ಟರ್ಸ್ ಅಲ್ಲಿ ಇಲ್ಲ, ಈಗ ಸದ್ಯ ರಜದಲ್ಲಿದ್ದಾರೆ ಅಂತ. ಮತ್ತು ಇನ್ನು ಎಂತ ಮಾಡೋದು ಅಂತೇಳಿ ಇಮಿಡಿಯೇಟ್ ಇಲ್ಲಿ ಸ್ವಾಮಿ ಕಲಾ ಮಂದಿರದ ಹತ್ರ ಒಂದು ಲ್ಯಾಬ್ ಇದೆ, ಅಲ್ಲಿಗೆ ಇಮಿಡಿಯೇಟ್ ಆ್ಯಂಬುಲೆನ್ಸಲ್ಲಿ ನಾನು, ಆ ಆ್ಯಂಬುಲೆನ್ಸ್ ಡ್ರೈವರ್ ಕೂಡ ತುಂಬ ನನಗೆ ಸಪೋರ್ಟ್ ಮಾಡಿದರು. ಯಾರು ಅಂತ ನನಗೂ ಗೊತ್ತಿಲ್ಲ ಆ್ಯಂಬುಲೆನ್ಸ್ ಅವರು. ಮೇಡಮ್ ನೀವು ಹೆದರಬೇಡಿ, ಮಗುಗೆ ಏನಾಗೋದಿಲ್ಲ ಅಂತ. ಅಂದರೆ ಅವರು ತಿಳ್ಕೊಂಡಿದ್ದು ನನ್ನ ಮಗು ಅಂತ, ಬಟ್ ನನ್ನ ಮಗು ಆಗಿರಲಿಲ್ಲ, ಅದು ಅಲ್ಲಿ ಪೇಷಂಟ್ ಅಂದರೆ ಆ ಆಕ್ಸಿಡೆಂಟ್ ಆದವರ ಮಗು ಆಗಿತ್ತು, ನನಗೂ ಗೊತ್ತಿರಲಿಲ್ಲ ಯಾರು ಅಂತ. ಅಲ್ಲಿಂದ ಅಲ್ಲಿ ಟ್ರೀಟ್ಮೆಂಟ್ ಅಂದರೆ CT ಸ್ಕ್ಯಾನಿಗೆ ಮಗು ಒಪ್ಪಲೇ ಇಲ್ಲ, ಯಾಕಂದರೆ 3 ತಿಂಗಳ ಮಗು 4:30-5 ಗಂಟೆಗೆ ಆದ ಆಕ್ಸಿಡೆಂಟ್. 7-7:30ವರೆಗೆ ಆ ಮಗು ಹಸಿವಲ್ಲಿ ಅಳ್ತಾ ಇತ್ತು ಒಂದು ಕಡೆ. ಇನ್ನೊಂದು ತಾಯಿಯ ಒಂದು ಯಾವುದಾದ್ರೂ ಸಣ್ಣ ಮಗುವಿಗೆ ತಾಯಿಗೆ ಅಪ್ಪುಗೆ ಅದರ ಮಡಿಲು ಬೇಕೇ ಬೇಕು, ಆದರೆ ಅದು ತುಂಬ ಅಳ್ತಾ ಇತ್ತು. ಆದರೆ ಅದನ್ನು ತುಂಬ ಅಂದರೆ ಕಂಟ್ರೋಲ್ ಮಾಡಲಿಕ್ಕೆ ನೋಡಿದೆ. ಮತ್ತು ಮೆಡಿಕಲಿಂದ ಒಂದು ಲ್ಯಾಕ್ಟೋಜನ್ ಅಂತ ತರಿಸಿದೆ, ಯಾಕಂದರೆ ನಾನು ಒಂದು ತಾಯಿ ಆದ ಕಾರಣ ನನಗೆ ಗೊತ್ತಿತ್ತು ಏನು ಮಾಡಬೇಕು ಮಗುವಿಗೆ ಅಂತೇಳಿ. ಹಾಗಾಗಿ ಲ್ಯಾಕ್ಟೋಜನ್ ತರಿಸಿ ಮಗುವಿಗೆ ಫೀಡಿಂಗ್ ಬಾಟ್ಲ್ ತಂದು ಅದು ಫೀಡಿಂಗ್ ಬಾಟ್ಲಲ್ಲಿ ಕುಡಿಲಿಲ್ಲ, ಆದರೂ ಕೂಡ ಅದಕ್ಕೆ ಒಂದು ಸ್ವಲ್ಪ ಸ್ಪೂನಲ್ಲಿ ಕೊಡುವ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದೆವು. ಹಾಗೆ ಅಲ್ಲಿ ಸಿಸ್ಟರ್ಸ್ ಕೂಡ ನನಗೆ ಹೆಲ್ಪ್ ಮಾಡಿದ್ರು ಇಲ್ಲಿ ನಮ್ಮ ಮೆಡ್ಲ್ಯಾಂಡ್ ಹಾಸ್ಪಿಟಲಲ್ಲಿ. ಹಾಗೆ ಕುಡಿಸಿ ಮತ್ತೆ ಏನಾಯಿತು ಅಂತ ಹೇಳಿದರೆ, ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಲ್ಲಿ ಒಂದು ಮಗು ಆ್ಯಕ್ಚುಲಿ ಸ್ಪಾಟಲ್ಲಿ ಹೋಗಿದೆ, ಒಂದು ಮಗು ದೊಡ್ಡ ಮಗು ಒಂದು ಅಲ್ಲೇ ಸ್ಪಾಟಲ್ಲಿ ಹೋಗಿತ್ತು. ಆ ಮಗುವಿನ
ಒಂದು ಬಾಡಿಯನ್ನು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ತಂದು ಅಲ್ಲಿ ಒಂದು ಅದನ್ನು ಚೆಕ್ ಮಾಡಿ ಆದ ಮೇಲೆ ವಾಪಸ್ ನನ್ನನ್ನು ಕರೆದು ಆ ಬಾಡಿಯನ್ನು ಕೂಡ ನನ್ನ ಹತ್ರ ಕೊಟ್ಟರು. ಅದನ್ನು ನೋಡಿ ನನಗೆ ಮಾತ್ರ ತಡಿಲಿಕ್ಕೆ ಆಗಲಿಲ್ಲ. ಅಂದರೆ ಯಾಕಂದರೆ ನಾನು ಒಂದು ತಾಯಿ, ಆ ಸ್ಥಿತಿಯಲ್ಲಿ ನನ್ನ ಮಗು ಇರ್ತಿದ್ರೆ ಅಂತ ಅದು ಎಲ್ಲ ಯೋಚನೆ ಬರಲಿಕ್ಕೆ ಶುರುವಾಯಿತು ನನಗೆ. ಆದರೂ ತಡ್ಕೊಂಡು ಆದರೆ ಮಾಡಲೇಬೇಕು, ಯಾಕಂದರೆ ಯಾರು ಇರಲಿಲ್ಲ ಪರಿಸ್ಥಿತಿಯಲ್ಲಿ. ಒಂದು ಮಹಿಳೆ ಅಂತ ಯಾರು ಇರಲಿಲ್ಲ. ಪುರುಷರು ಮಾಡೋದು ದೊಡ್ಡ ಒಂದು ವಿಷಯ ಅಲ್ಲ, ಆ ಮಕ್ಕಳಿಗೆ ಬೇಕಾದ್ದು ತಾಯಿ ಹೃದಯ. ಅದರಿಂದಾಗಿ ನಾನೊಂದು ಮನುಷ್ಯತ್ವದ ಕೆಲಸವನ್ನು ಮಾಡಿದ್ದೇನೆ ನಾನು. ಆಮೇಲೆ ಪುನಃ ನಾವು ಇಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟಲಿಂದ ಅಲ್ಲಿ ಸಿಟಿಗೆ ಹೋಗಿ, ಸಿಟಿಯಿಂದ ಮತ್ತೆ ಇಲ್ಲಿಗೆ ಸ್ವಾಮಿ ಕಲಾ ಮಂದಿರದ ಲ್ಯಾಬಿಗೆ ಹೋಗಿ ಅಲ್ಲಿಂದ ರಿಪೋರ್ಟ್ ತಗೊಂಡು ಹೋದೆವು. ಬಟ್ ನಾನು ದೇವರ ಹತ್ರ ಒಂದೇ ಪ್ರಾರ್ಥನೆ ಮಾಡಿದ್ದು, ಈ ಮಗುವಿಗೆ ಏನೂ ಪ್ರಾಬ್ಲಮ್ ಇರೋದು ಬೇಡ ಅಂತ. ದೇವರು ನನ್ನ ಒಂದು ಪ್ರಾರ್ಥನೆಯನ್ನು ಕೇಳಿದ್ರು ಅಂತ ಅನ್ನಿಸ್ತದೆ. ಮಗುವಿಗೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ಮತ್ತೆ ಮೆಡ್ಲ್ಯಾಂಡಿಗೆ ಹೋಗಿ ಮಗುವಿನ ಆರೈಕೆ ಮಾಡ್ತಾ ಇದ್ದೆ ನಾನು. ಒಂದು 10:10:30 ಆಗುವಾಗ ಅವರ ಫ್ಯಾಮಿಲಿಯವರು ಬಂದ ಮೇಲೆ ಅವರಿಗೆ ಆ ಮಗುವನ್ನು ಒಪ್ಪಿಸಿ ನಾನು ಮನೆಗೆ ತೆರಳಿದೆ. ಇನ್ನೊಂದು ವಿಷಯ ನಾನು ಹೇಳಬೇಕು ಅಂತ ಹೇಳಿದರೆ, ನಮ್ಮ ಮಾನ್ಯ ಪುತ್ತೂರಿನ ನಮ್ಮ ಹೆಮ್ಮೆಯ ಶಾಸಕರು ಅವರೊಂದು ನನಗೆ ಈ ಒಂದು ಹುದ್ದೆ ಅಂದರೆ ಮಹಿಳಾ ಕಾಂಗ್ರೆಸ್ಸಿನ ಈ ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಒಂದು ಎಲ್ಲರ ಸಮ್ಮುಖದಲ್ಲಿ, ಅಂದರೆ ಅವರು ಅಧ್ಯಕ್ಷರು ಹುಷಾರಿಲ್ಲದ ಕಾರಣ ಅವರ ಸ್ಥಾನಕ್ಕೆ ನನ್ನನ್ನು ತುಂಬಿರುವಂಥದ್ದು. ಹಾಗಾಗಿ ನಾನು ಈ ಕಾಲ್ ಬಂತು ನನಗೆ. ಆದ ಕಾರಣ ನಾನು ನನ್ನ ಮಾನವೀಯತೆಯ ನೆಲೆಯಲ್ಲಿ ನಾನು ಖಂಡಿತವಾಗಿಯೂ ಹೋಗಿದ್ದೇನೆ. ಯಾಕಂದರೆ ಎಲ್ಲ ಕಡೆ ಶಾಸಕರು ಹೋಗುವ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ, ಅಂದರೆ ಬೇರೆಯವರ ಶೆಡ್ಯೂಲ್ಗಳಿರ್ತದೆ. ಹಾಗಾಗಿ ಇಮಿಡಿಯೇಟ್ ನನ್ನ ಮನೆ ಇಲ್ಲೇ ಪೇಟೆಯಲ್ಲಿ ಇದ್ದ ಕಾರಣ ನಾನು ಕಾಲ್ ಬಂದ ಕೂಡಲೇ ನಾನು ಆ ಕರೆಗೆ ಸ್ಪಂದಿಸಿ ಒಂದು ಆಸ್ಪತ್ರೆಗೆ ಹೋಗುವ ಕೆಲಸವನ್ನು ನಾನು ಮಾಡಿದೆ.